ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಬಿಸ್ನೆಸ್ ಅಂದ್ಮೇಲೆ ಏರಿಳಿತಗಳೇ ಇದ್ದಿದ್ದೆ. ಆದ್ರೆ ನಾವು ಹೋಗ್ತಿರೋ ದಾರಿನೇ ಸರಿಯಿಲ್ಲ ಅಂತ ಗೊತ್ತಾದಾಗ ಹೊಸ ಸರಿಯಾದ ದಾರಿಯನ್ನ ಹಿಡಿಯೋದು ಹೇಗೆ? ಬನ್ನಿ, ಇವತ್ತು ನಾವು ಬಿಸ್ನೆಸ್ನಲ್ಲೇ ಅತ್ಯಂತ ನಿರ್ಣಾಯಕವಾದ ಒಂದು ನಡೆ ಅಂದ್ರೆ ಸ್ಟ್ರಾಟಜಿಕ್ ಪಿವಟ್ ಅಥವಾ ಕಾರ್ಯತಂತ್ರದ ತಿರುವು ಬಗ್ಗೆ ಆಳವಾಗಿ ಮಾತಾಡೋಣ. ನೋಡಿ, ಈ ಪ್ರಶ್ನೆ ಯಾವುದೇ ಬಿಸ್ನೆಸ್ ಮಾಡುವವರ ತಲೆಯಲ್ಲೂ ಒಂದಲ್ಲ ಒಂದು ಸಲ ಬಂದೇ ಬರುತ್ತೆ. ನಾವು ಶುರು ಮಾಡಿದಾಗ ಹಾಕೊಂಡಿದ್ದ ಪ್ಲಾನ್ ಅಂದ್ಕೊಂಡ ಹಾಗೆ ರಿಸಲ್ಟ್ ಕೊಡ್ತಾ ಇಲ್ಲ ಅಂದಾಗ ಇಡೀ ಬಿಸ್ನೆಸ್ಸನ್ನೇ ಮುಚ್ಚಿಬಿಡ್ಬೇಕಾ ಅಥವಾ ದಾರಿಯನ್ನೇ ಬದಲಾಯಿಸ್ಬೇಕಾ? ಈ ಗೊಂದಲದ ಕ್ಷಣ ಇದೆಯಲ್ಲ, ಇದೇ ಒಂದು ಹೊಸ ಆರಂಭಕ್ಕೆ ನಾಂದಿಯಾಗ್ಬಹುದು. ಹಾಗಿದ್ರೆ ಈ ಸ್ಟ್ರಾಟಜಿಕ್ ಚೇಂಜ್ ಮಾಡೋ ಅವಶ್ಯಕತೆ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಯಾವ ಹಂತದಲ್ಲಿ ಒಂದು ಕಂಪನಿ ಓಕೆ ನಾವು ಹಿಡಿದ ದಾರಿ ಸರಿಯಿಲ್ಲ, ಈಗ ಒಂದು ಬದಲಾವಣೆ ಬೇಕೇ ಬೇಕು ಅಂತ ನಿರ್ಧಾರಕ್ಕೆ ಬರಬೇಕು? ಸೊ ಬನ್ನಿ, ಮೊದಲು ಈ ಕ್ರಿಟಿಕಲ್ ಮೂಮೆಂಟನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಪಿವಟ್ ಅಂದ್ರೇನು? ಇದು ಬಿಸ್ನೆಸ್ನಲ್ಲಿ ಮಾಡೋ ಸಣ್ಣ ಪುಟ್ಟ ಟ್ವೀಕ್ ಅಥವಾ ಬದಲಾವಣೆ ಅಲ್ಲ. ಇದು ಯಶಸ್ಸಿಗೆ ಒಂದು ಒಳ್ಳೆ ದಾರಿ ಹುಡುಕೋಕೆ ಮಾಡುವಂತಹ ಒಂದು ದೊಡ್ಡ, ತುಂಬಾನೇ ಯೋಜಿತವಾದ ಬದಲಾವಣೆ. ಅಂದ್ರೆ ಒಂದು ಗೇಮ್ ಆಡ್ತಿದೀವಿ, ಸೋಲ್ತಿದೀವಿ ಅಂತ ಗೊತ್ತಾದಾಗ ನಮ್ಮ ಆಟದ ಸ್ಟೈಲನ್ನೇ ಚೇಂಜ್ ಮಾಡ್ತೀವಲ್ಲ, ಇದು ಹಂಗೆ. ಹೊಸ ದಾರಿ ಹಿಡಿಯೋಕ್ಕೂ ಮುಂಚೆ ನಾವು ಹಳೇ ದಾರಿಲಿ ಎಲ್ಲಿ ಎಡವಿದ್ವಿ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಬದಲಾವಣೆಗೆ ನಿಜವಾದ ಕಾರಣ ಏನು? ಪ್ರಾಡಕ್ಟ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅಥವಾ ಮಾರ್ಕೆಟ್ಟೇ ಚೇಂಜ್ ಆಗಿದೆಯಾ? ಇಲ್ಲ ನಮ್ಮ ಬಿಸ್ನೆಸ್ ಮಾಡೆಲ್ನಲ್ಲೇ ಏನಾದರೂ ತಪ್ಪಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೇನೆ ನಮ್ಮ ಮುಂದಿನ ಹೆಜ್ಜೆ ಕ್ಲಿಯರ್ ಆಗೋದು. ಪಿವಟ್ ಮಾಡೋದು ಅಂದ್ರೆ ಅದಕ್ಕೆ ಒಂದೇ ದಾರಿ ಅಂತೇನಿಲ್ಲ. ಇದರಲ್ಲಿ ಹಲವು ವಿಧಗಳಿವೆ. ಉದಾಹರಣೆಗೆ ಪ್ರಾಡಕ್ಟ್ ಪಿವೋಟ್ ತಗೊಳ್ಳಿ. ನಮ್ಮ ಪ್ರಾಡಕ್ಟ್ನ ಯಾವುದೋ ಒಂದು ಫೀಚರ್ ಇಡೀ ಪ್ರಾಡಕ್ಟ್ಗಿಂತ ಹೆಚ್ಚು ಪಾಪ್ಯುಲರ್ ಆದಾಗ ಅದನ್ನೇ ನಮ್ಮ ಮೇನ್ ಪ್ರಾಡಕ್ಟ್ ಆಗಿ ಮಾಡೋದು. ನಿಮಗೆ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಮೊದಲು ಒಂದು ಚೆಕ್ ಇನ್ ಆಪ್ ಆಗಿತ್ತು. ಬಟ್ ಅದರ ಫೋಟೋ ಫಿಲ್ಟರ್ಸ್ ಹಿಟ್ಟಾದಾಗ ಅವರು ಕಂಪ್ಲೀಟ್ ಆಗಿ ಫೋಟೋ ಶೇರಿಂಗ್ ಆಪ್ ಆಗಿ ಬದಲಾದ್ರು. ಇದೇ ರೀತಿ ಮಾರ್ಕೆಟ್, ಬಿಸ್ನೆಸ್ ಮಾಡೆಲ್ ಅಥವಾ ಟೆಕ್ನಾಲಜಿ ವಿಷಯದಲ್ಲೂ ಚೇಂಜಸ್ ಮಾಡಬಹುದು. ಓಕೆ, ಚೇಂಜ್ ಮಾಡಬೇಕು ಅಂತ ಫಿಕ್ಸ್ ಆಯ್ತು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ನಮ್ಮ ಹೊಸ ಗೋಲ್ ಯಾವ್ದು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಡಿಫೈನ್ ಮಾಡೋದು. ಈ ಫ್ರೇಮ್ವರ್ಕ್ ಇದೆಯಲ್ಲ, ಇದು ನಮ್ಮ ಹೊಸ ಡಿರೆಕ್ಷನ್ ಅನ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಹೊಸ ಪ್ರಾಡಕ್ಟ್ ಹೇಗಿರುತ್ತೆ, ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು, ನಾವು ದುಡ್ಡು ಮಾಡೋ ರೀತಿ ಹೇಗೆ ಬದಲಾಗುತ್ತೆ, ಹೇಗೆ ಪ್ರತಿಯೊಂದು ಪಾಯಿಂಟ್ನೂ ಇಲ್ಲಿ ಡಾಕ್ಯುಮೆಂಟ್ ಮಾಡ್ಕೋಬಹುದು. ನೋಡಿ, ನಮ್ಮ ಹೊಸ ಪ್ಲಾನ್ ಅನ್ನ ಬರೀ ಒಂದು ಐಡಿಯಾ ತರ ಇಟ್ಕೊಂಡ್ರೆ ಸಾಕಾಗಲ್ಲ. ಅದನ್ನ ಸ್ಪಷ್ಟವಾಗಿ ಅಳತೆ ಮಾಡೋಕೆ ಬರೋ ಹಾಗೆ ಇಂತಿಷ್ಟು ಟೈಮ್ ಒಳಗೆ ಮುಗಿಸ್ತೀವಿ ಅಂತ ಗುರಿಗಳಾಗಿ ಸೆಟ್ ಮಾಡೋದು ತುಂಬಾನೇ ಮುಖ್ಯ. ರೈಟ್, ಗೋಲ್ ಸೆಟ್ ಆಯ್ತು. ಆದ್ರೆ ಆ ಗೋಲ್ ರೀಚ್ ಆಗೋದು ಹೇಗೆ? ಅದಕ್ಕೊಂದು ಡೀಟೇಲ್ ಪ್ಲಾನ್ ಬೇಕಲ್ವಾ? ಸೊ ಇದು ನಮ್ಮ ಪ್ರಯಾಣಕ್ಕೆ ಒಂದು ಮ್ಯಾಪ್ ಮತ್ತೆ ಬೇಕಾಗಿರೋ ಸಿದ್ಧತೆಗಳನ್ನ ಮಾಡ್ಕೊಳ್ಳೋ ಟೈಮ್. ನೋಡಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಇದ್ರೆ ಪಿವಟ್ ತರಹದ ದೊಡ್ಡ ಚಾಲೆಂಜ್ ಅನ್ನ ನಿಭಾಯಿಸೋದು ಸುಲಭ ಆಗತ್ತೆ. ಮೊದಲನೇ ಹಂತದಲ್ಲಿ ಪ್ರಯೋಗ ಮಾಡೋದು, ಎರಡನೇ ಹಂತದಲ್ಲಿ ಮಾರ್ಕೆಟ್ನಿಂದ ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತು ಮೂರನೇ ಹಂತದಲ್ಲಿ ಅದು ಸಕ್ಸಸ್ ಆದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರೋದು. ಯಾವ ದೊಡ್ಡ ಪ್ರಾಜೆಕ್ಟ್ ಆದ್ರೂ ಸರಿ, ಅದಕ್ಕೆ ಸರಿಯಾದ ರಿಸೋರ್ಸಸ್ ಇಲ್ಲ ಅಂದ್ರೆ ಆಗಲ್ಲ. ಈ ಚೇಂಜ್ಗೆ ಎಷ್ಟು ದುಡ್ಡು ಬೇಕು, ಯಾವ ಸ್ಕಿಲ್ ಇರೋ ಜನ ಬೇಕು, ಯಾವ ಟೆಕ್ನಾಲಜಿ ಬೇಕು ಅಂತ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಅದನ್ನ ಅಲೋಕೇಟ್ ಮಾಡಬೇಕು. ಒಂದು ಸ್ಮಾರ್ಟ್ ಪ್ಲಾನ್ ಅಂದ್ರೆ ಬರೀ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡೋದಲ್ಲ, ಮುಂದೆ ಬರ್ಬೋದಾದ ರಿಸ್ಕ್ಗಳನ್ನು ಮೊದಲೇ ಗೆಸ್ ಮಾಡುತ್ತೆ. ಈ ಬದಲಾವಣೆಯಿಂದ ಆಗೋ ಪಾಸಿಟಿವ್ ರಿಸಲ್ಟ್ಸ್ ಏನೋ ಮತ್ತೆ ನಾವು ಎದುರಿಸಬೇಕಾಗಿರೋ ರಿಸ್ಕ್ಗಳೇನೋ ಅನ್ನೋದ್ರ ಮಧ್ಯೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದು ಬುದ್ಧಿವಂತಿಕೆ. ಸರಿ, ಪ್ಲಾನ್ ರೆಡಿ ಆಯ್ತು, ಜರ್ನಿ ಕೂಡ ಶುರುವಾಗಿದೆ. ಬಟ್ ನಾವು ಹೋಗ್ತಿರೋ ದಾರಿ ಸರಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲೇ ನಮ್ಗೆ ಹೆಲ್ಪ್ ಮಾಡೋದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIs. ಇವು ನಮ್ಮ ಪ್ರೋಗ್ರೆಸ್ ಅಳತೆ ಮಾಡೋ ಮೀಟರ್ ಇದ್ದಾಗೆ. ಉದಾಹರಣೆಗೆ, ಹೊಸದಾಗಿ ಎಷ್ಟು ಕಸ್ಟಮರ್ಸ್ ಬರ್ತಿದ್ದಾರೆ, ನಮ್ಮ ರೆವೆನ್ಯೂ ಗ್ರೋತ್ ಎಷ್ಟಿದೆ ಅನ್ನೋ ನಿರ್ದಿಷ್ಟ ನಂಬರ್ಸ್ ಇದೆಯಲ್ಲ, ಇವು ನಾವು ಸರಿದಾರಿಲಿ ಹೋಗ್ತಿದೀವಾ ಇಲ್ವಾ ಅಂತ ಒಂದು ಕಂಪಸ್ ತರ ದಾರಿ ತೋರಿಸುತ್ತೆ. ಬರೀ ನಂಬರ್ಸ್ ನೋಡಿದ್ರೆ ಸಾಕಾಗಲ್ಲ, ಜನರ ಮಾತು ಕೂಡ ಕೇಳಬೇಕು ಅಲ್ವಾ? ನಮ್ಮ ಕಸ್ಟಮರ್ಸ್, ನಮ್ಮ ಪಾರ್ಟ್ನರ್ಸ್ ಮತ್ತೆ ನಮ್ಮದೇ ಟೀಮ್ ಮೆಂಬರ್ಸ್ ಹತ್ರ ನಿರಂತರವಾಗಿ ಫೀಡ್ಬ್ಯಾಕ್ ತಗೊಳ್ತಾ ಇದ್ರೆ ದಾರಿಲಿ ಆಗ್ತಿರೋ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಈ ಥರ ಒಂದು ಸಿಸ್ಟಮ್ ಇದ್ರೆ ಟೀಮ್ನಲ್ಲಿ ಅಕೌಂಟಬಿಲಿಟಿ ಅಂದ್ರೆ ಜವಾಬ್ದಾರಿ ಬರುತ್ತೆ. ಪ್ರತಿ ವಾರ, ಪ್ರತಿ ತಿಂಗಳು ನಮ್ಮ ಪ್ರೋಗ್ರೆಸ್ ಅನ್ನ ರಿವ್ಯೂ ಮಾಡಿ ಎಲ್ಲೆಲ್ಲಿ ಬದಲಾವಣೆ ಬೇಕೋ ಅಲ್ಲೆಲ್ಲಿ ಮಾಡ್ಕೊಂಡು ಹೋಗೋಕೆ ರೆಗ್ಯುಲರ್ ಮೀಟಿಂಗ್ಸ್ ಇಟ್ಕೊಳ್ಳೋದು ತುಂಬಾ ಅವಶ್ಯಕ. ನೋಡಿ, ಈ ಪಿವಟ್ ಅನ್ನೋ ಜರ್ನಿಯ ಅಲ್ಟಿಮೇಟ್ ಗೋಲ್ ಬರೀ ಸದ್ಯಕ್ಕಿರೋ ಪ್ರಾಬ್ಲಮ್ನಿಂದ ಪಾರಾಗೋದಲ್ಲ,
ಅದರ ಬದಲು ಮುಂದೆ ಯಾವುದೇ ಚಾಲೆಂಜ್ ಬಂದ್ರೂ ಅದನ್ನ ಎದುರಿಸೋಕೆ ಶಕ್ತಿ ಇರೋ ನಿರಂತರವಾಗಿ ಬೆಳೀತಾ ಹೋಗೋ ಒಂದು ಗಟ್ಟಿಯಾದ ಕಂಪನಿಯನ್ನ ಕಟ್ಟೋದು. ಹಾಗಾದ್ರೆ ಓವರಾಲ್ ಆಗಿ ಈ ಸ್ಟ್ರಾಟಜಿಕ್ ಪ್ಲೇಬುಕ್ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಇದು ನಾವು ಯಾಕೆ ಬದಲಾವಣೆ ಮಾಡ್ತಿದ್ದೀವಿ ಅನ್ನೋ ಕಾರಣವನ್ನ ಕ್ಲಿಯರ್ ಮಾಡುತ್ತೆ, ಅದರಿಂದ ಸಿಗೋ ಲಾಭಗಳನ್ನ ವಿವರಿಸುತ್ತೆ, ಮತ್ತೆ ಸಕ್ಸಸ್ ಆಗೋಕೆ ಯಾವೆಲ್ಲ ಮುಖ್ಯ ಅಂಶಗಳು ಬೇಕು ಅಂತ ಗುರುತಿಸೋಕೆ ಸಹಾಯ ಮಾಡುತ್ತೆ. ಕೊನೆಗೆ ಪ್ರತಿಯೊಬ್ಬ ಲೀಡರ್ ಕೂಡ ತಮ್ಮನ್ನು ತಾವು ಕೇಳ್ಕೋಬೇಕಾದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಾವು ಮಾಡ್ತಿರೋ ಈ ಬದಲಾವಣೆ ಸದ್ಯದ ಪ್ರಾಬ್ಲಮ್ಗೆ ಒಂದು ಟೆಂಪರರಿ ಸೊಲ್ಯೂಷನಾ, ಅಥವಾ ಇದು ನಮ್ಮ ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಮತ್ತೆ ಸ್ಟೆಬಿಲಿಟಿಗೆ ಹಾಕ್ತಿರೋ ಒಂದು ಗಟ್ಟಿ ಬುನಾದಿನ?